ಮಹದೇವಪುರ ಕ್ಷೇತ್ರದ ದಿನ್ನೂರು ಸರ್ವೆ ನಂಬರ್ 1ರಲ್ಲಿರುವ 120 ಎಕರೆ ರೈತರ ಜಮೀನುಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಭೂಮಿ ಎಂದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಪೊಲೀಸರ ಮೂಲಕ ಜೆಸಿಬಿಗಳನ್ನು ಬಳಸಿಕೊಂಡು ಜಮೀನು ಕಸಿದುಕೊಳ್ಳಲು ಮುಂದಾಗಿದ್ದು, ಇದರ ವಿರುದ್ಧ ಗ್ರಾಮಸ್ಥರು ಹಾಗೂ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಂದು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ಅನ್ನದಾನಿಯವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಅರಣ್ಯ ಇಲಾಖೆ ನಡೆ ವಿರುದ್ಧ ಆಕ್ರೋಶ ಹೊರಹಾಕಿದರು. ದಲಿತರನ್ನು ಸುಟ್ಟ ಬೆಂಕಿ ಸಿದ್ದರಾಮಯ್ಯನ್ನು ಸುಡುತ್ತೆ. ಪ್ರತಿಭಟನೆಯಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ, ಗೌರವ ಅಧ್ಯಕ್ಷ ಹುಬ್ಬಳ್ಳಿ ವೆಂಕಟೇಶ್, ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಡಿ ಕೃಷ್ಣಪ್ಪ, ದಲಿತ ಸೇವಾ ಸಂಘ ರಾಜ್ಯಾಧ್ಯಕ್ಷ ಚಂದ್ರಪ್ಪ, ಸಾಮಾಜಿಕ ಕಾರ್ಯಕರ್ತ ಎಂಆರ್ ರಫೀಕ್, ಡಿಎಸ್ಎಸ್ ರಾಜು, ವೈದ್ಯರು ವೆಂಕಟೇಶ್ ಅನ್ನ ಉನ್ನಾರದಿಂದ ಅರಣ್ಯ ಇಲಾಖೆಗೆ ಸೇರ್ತದೆ ಅಂತ ಹೇಳಿ ಸಸಿ ನೆಡಕ್ ಬಂದಿದ್ದಾರೆ. ಪರವಾಗಿರ್ತೀರಿ ಅಂತ ಹೇಳಿದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿ ಇವತ್ತು ಯಾವುದೇ ಒಂದು ಸರ್ಕಾರಕ್ಕೆ ಕೊನೆ ಒಂದು ವರ್ಷ ನೆಕ್ಸ್ಟ್ ಅದನ್ನ ಆಯ್ಕೆ ಮಾಡಬಹುದು ಬೇಡ ಅಂತ ಜನ ತೀರ್ಮಾನ ಮಾಡ್ತಾರೆ. ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಜನ ವಿರೋಧಿ ಸರ್ಕಾರ, ರೈತರ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಬಡವರು ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳಿ ಈಗಾಗಲೇ ಹಣೆಪಟ್ಟು ತಗೊಂಡಿದೆ. ದಿನಕ್ಕೊಂದೊಂದು ಭ್ರಷ್ಟಾಚಾರ ನಡೀತಾ ಇದೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರೆ MLAಗಳು, ಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧವಾಗಿ, ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರ ಪರವಾಗಿರ್ತೀನಿ ಅಂತ ಹೇಳಿ ಇವತ್ತು ದಲಿತರು 100 ವರ್ಷಗಳಿಂದ ಜೀತ ಪದ್ಧತಿ ಮುಕ್ತ ಮಾಡಬೇಕು ಅಂತೇಳಿ ಸ್ವತಂತ್ರ ಪೂರ್ವದಲ್ಲೇ ಏನು ದಿನ್ನೂರು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು 112 ಕುಟುಂಬಕ್ಕೆ ಜಮೀನುಗಳನ್ನು ಕೊಟ್ಟಿದ್ರು. ಕಂದಾಯ ದಾಖಲಾತಿಗಳು ದಲಿತರನ್ನ ಸುಟ್ಟ ಬೆಂಕಿ ನಿಮ್ಮನ್ನು ಸುಡುತ್ತೆ, ನಿಮ್ಮ ಪಕ್ಷವನ್ನು ಸುಡ್ತಾ ಇದೆ. ಯಾವುದೇ ಕಾರಣಕ್ಕೂ ದಲಿತರ ಜಮೀನುಗಳಿಗೆ, ದಲಿತ ರೈತರ ಜಮೀನುಗಳಿಗೆ ತಂಟೆಗೆ ಬರ್ಕೂಡ್ದು. ಕೂಡಲೇ ನೀವು ಹಾಕಿರ್ತಕ್ಕಂಥ ಫಾರೆಸ್ಟ್ ಅಧಿಕಾರಿಗಳನ್ನ ಮತ್ತೆ ಡಿಪಾರ್ಟ್ಮೆಂಟ್ ಅವ್ರನ್ನ ವಾಪಸ್ ತಗೊಂಡು ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಏನು ದಲಿತ MLAಗಳು, ಮಂತ್ರಿಗಳಿದ್ದೀರಿ, ನಿಮ್ಗೇನಾದ್ರು ಸ್ವಲ್ಪ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಈ ದಿನ್ನೂರು ಗ್ರಾಮದ ದಲಿತ ರೈತರು ಏನು ಹೋರಾಟ ಕುತ್ಕೊಂಡಿದ್ದಾರೆ ಇಲ್ಲಿ ಬಂದು ಅವ್ರ ಕಷ್ಟ ಏನು ಅಂತ ತಿಳ್ಕೊಂಡು ಅವ್ರ ಜಮೀನುಗಳನ್ನ ಅವ್ರು ಕೊಡೋದ್ರ ಮುಖಾಂತರ ನೀವು ದಲಿತ ನಾಯಕರು ಅಂತ ಅನ್ಸ್ಕೊಬೇಕು. ಇಲ್ಲಾಂದ್ರೆ ನೀವು ಕಳನಾಯಕರು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಯಾರ್ಯಾರು ದಲಿತರ ಪರವಾಗಿ ದಿನ್ನೂರು ರೈತರ ಪರವಾಗಿ ಬರ್ತಾರೆ ಎಲ್ಲರಿಗೂ ನಾವು ಸ್ವಾಗತವನ್ನ ಕೋರ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿ ಇಡೀ ರಾಜ್ಯದಲ್ಲಿ ನೀವು ಎಲ್ಲೇ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅಲ್ಲಿ ಗೆರವು ಮಾಡೋದ್ರ ಮುಖಾಂತರ ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರೋದಕ್ಕೆ ತಕ್ಕ ಎಚ್ಚರಿಕೆ. ನೀವೇನೇನು ಪೊಲೀಸ್ ಬಿಟ್ಟಿದ್ರೆ, ಅರಣ್ಯ ಇಲಾಖೆ ಬಿಟ್ಟಿದ್ರೆ ವಾಪಸ್ ಕರ್ಸ್ಕೊಳ್ಳಿ. ಈಗ ಕ್ಷಣದಿಂದಾನೆ ನಾವು ಹೇಳ್ತಾ ಇದ್ದೀವಿ, ದಲಿತ ಮುಖಂಡರುಗಳು ಹೇಳ್ತಾ ಇದ್ದೀವಿ ನಿಮಗೆ. ಇಲ್ಲ ಅಂದ್ರೆ ನಿಮ್ಮ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೋಸ ಮಾಡಿದಂತ ಪಕ್ಷ, ನಿಮ್ಮ ಸರ್ಕಾರ ಸರ್ವನಾಶ ಆಗುತ್ತೆ. ಇಷ್ಟರಲ್ಲೇ ಸರ್ವನಾಶ ಆಗಬಾರ್ದು ಅಂದ್ರೆ ದಲಿತರನ್ನ ಸರ್ವನಾಶ ಮಾಡಬೇಡಿ. ನೀವು ದಲಿತರಿಗೆ ರಕ್ಷಣೆ ಕೊಡಿ, ಇಲ್ಲಾಂದ್ರೆ ನಿಮ್ಮ ಸರ್ಕಾರ ಸರ್ವನಾಶ ಆಗುತ್ತೆ. ನಿಮ್ಮ ಪಕ್ಷ DK ಶಿವಕುಮಾರ್ ಅವರೇ, ನೀವೇನ್ ಮಾಡ್ತಾ ಇದ್ರಿ? ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದೀವಿ ನಿಮ್ಮ ಕೈಗೆ ಮಾದೇವಪ್ಪನವರೇ. ತಿರುಗಿ ನೋಡಿದ್ರೆ ಈ ಕಡೆ ನಿಮ್ಗೆ ಗೊತ್ತಿಲ್ಲ ಕಾಡುಗೋಡಿನಲ್ಲಿ ಏನ್ ನಡೀತಿದೆ ಅಂತ ಮಾಹಿತಿ ಬಂದಿಲ್ವಾ? ಹೋಮ್ ಮಿನಿಸ್ಟರ್ ಮಾಹಿತಿ ಬಂದಿಲ್ವಾ? ಸಾವಿರಾರು ಜನ ಪೊಲೀಸ್ನ ನಿಯೋಜನೆ ಮಾಡ್ತೀರಿ, ವಾಪಸ್ ಕರ್ಸ್ಕೊಳ್ಳಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಯಾಕೆ ಇಷ್ಟೊಂದು ಪೊಲೀಸ್ನ ಹಾಕಿ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀರಾ ನೀವು ಅಂತಕ್ಕಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದ್ರೂ ಕೂಡ ಕಮಿಷನರ್ ಅವರು ಇಷ್ಟು ಪೊಲೀಸ್ನ ಬಿಟ್ಕೊಂಡು ಭಯಭೀತರನ್ನಾಗಿ